ಇಂಗ್ಲೀಷ್ ಕಲಿಯಕ್ಕೆ ಸ್ಟಾರ್ಟ್ ಮಾಡಿ ತಾನೆ. ಈಗ ಇಂಗ್ಲೀಷ್ ಕಲಿಯಾಗ ನೀನು ಫಸ್ಟ್ ರೆಕಮೆಂಡೇಶನ್ ತಾಳೋದೇನೋ ಮೂವೀಸು, ಸೀರೀಸು, ಬುಕ್ಸ್ ನೋಡ್ತೀವಿ. ಬಟ್ ಅದರ ಸಬ್ ಟೈಟಲ್ಸ್ ಓದಿದ್ರು ಕೂಡ ನಿನ್ನ ತಲೆಗೆ ಹೋಗಲ್ಲ. ಯಾಕಂದ್ರೆ ಪಕ್ಕ ಮಾರ್ಗದರ್ಶನ ಕೊಡೋರು ಯಾರಿರಲ್ಲ ನಿನಗೆ. ಸೆಕೆಂಡ್ ಆಪ್ಷನ್ ತಗ, ನೀನು ನಿನ್ನ ಫ್ರೆಂಡ್ ಹತ್ರ ಮಾತಾಡೋಕೆ ಓಕೆ, ಏ ಬ್ರೋ ಹಾಯ್ ಅಂತ ಹೇಳಿದ್ರೆ ಅವ್ನು ನಿನ್ನೆ ಕಾಮಿಡಿ ಮಾಡಿ ಮತ್ತೆ ನಿನ್ನ ಸೈಡ್ಗೆ ಹಾಕ್ಬಿಡ್ತಾನೆ. ಸೊ ಅದು ಕೂಡ ವರ್ಕ್ ಆಗಲ್ಲ. ಸೊ ಲಾಸ್ಟ್ ಒಂದು ಆಪ್ಷನ್ ಐತೆ. ಜಸ್ಟ್ ನಿನ್ನ ಹತ್ರ ₹2 ತನಕ ₹2 ಈ ಒಂದು ಗ್ಯಾನ್ ಟಿ ವಿ ಆ್ಯಪ್ ಅಂತ ಡೌನ್ಲೋಡ್ ಮಾಡ್ಕ. ಪ್ಲೇಸ್ಟೋರ್ನ ಸಿಗ್ತದೆ, ವೆರಿಫೈಡ್ ಆ್ಯಪು. ಈ ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡ್ರೆ ಏನಾಗತ್ತೆ, ನಿನಗೆ ಇಷ್ಟು ಕಂಟೆಂಟ್ ಸಿಗ್ತದೆ. A to 4 ಗ್ರಾಮರ್ನ ಹೆಂಗೆ ಕಲಿಯೋದು, A to Z ವರೆಗೂ ಗ್ರಾಮರ್ ಕಲಿಯೋದು ಹೆಂಗೆ, ಪ್ರೊನೌನ್ಸಿಯೇಷನ್ಗಳು ಕಲಿಯೋದು ಹೆಂಗೆ, ಡೈಲಿ ಇಂಗ್ಲೀಷ್ ಪ್ರಾಕ್ಟೀಸ್ ಮಾಡೋಕ್ಕೆ ಅವ್ರು ಒಂದು ವರ್ಡ್ ಕೊಡ್ತಾರೆ, ಮುಂದೆ ಗ್ಯಾಪ್ ಕೊಡ್ತಾರೆ, ಅಲ್ಲಿ ನೀನು ಫಿಲ್ ಮಾಡಿ ಮಾತಾಡಿ ನೀನು ಕಲ್ತ್ಕೋಬೋದು. ಇನ್ನೊಂದು ಕನ್ನಡ ಟು ಇಂಗ್ಲೀಷ್ ಮೇನ್ ಈ ಒಂದು ಆ್ಯಪಲ್ಲಿರೋ ಬೆನಿಫಿಟ್. ಕನ್ನಡದಿಂದ ಇಂಗ್ಲೀಷ್ ಕಲಿಯೋದು ಮಾತ್ರ ಈ ಆ್ಯಪಲ್ಲಿ ನಿಮಗೆ ಸಿಗುತ್ತೆ. ಯಾಕಂದರೆ ಇಂಗ್ಲೀಷಿಂದ ಇಂಗ್ಲೀಷ್ ಕಲಿಯೋದು ನೀವೆಲ್ಲನ ಕಲ್ತ್ಕೋಬೋದು. ಸೊ ಅಪ್ ಟು 100+ ವಿಡಿಯೋ ಇರುತ್ತೆ. ಜಸ್ಟ್ ₹2. ಗೊತ್ತಾಯ್ತಲ್ಲ? ₹2 ಇಟ್ಕೊಂಡಿದ್ದೀರ ಅಂದರೆ ಇಂಗ್ಲೀಷ್ ಕಲಿಬೇಕಂದ್ರೆ ಇವಾಗಲೇ ಗ್ಯಾನ್ ಟಿ ವಿನ ಡೌನ್ಲೋಡ್ ಮಾಡ್ಕೊಳ್ರಿ.